ಯಾವ ಕಾರಣಕ್ಕೂ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಬೇಡ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ನನಗೂ ಗೊತ್ತಿದೆ. ಹೊಸಪೇಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಶಾಸಕರ ಆಣೆ ಪ್ರಮಾಣ ಮಾಡುವ ಬಗ್ಗೆ ನನಗೆ ಗೊತ್ತಿಲ್ಲ. ಅಡ್ಡ ಮತದಾನ ಅಕ್ಷಮ್ಯ ಅಪರಾಧ, ತಾಯಿಗೆ ಮಾಡಿದ ದ್ರೋಹ. ಶಿವಮೊಗ್ಗದಲ್ಲಿ ಬಿಜೆಪಿ ಶಾಸಕ ಚನ್ನಬಸಪ್ಪ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿದ್ದೀನಿ, ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ, ಪ್ರಹ್ಲಾದ್ ಜೋಶಿ ಅವರು ಕೂಡ ಆಲ್ರೆಡಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡೋಂಥ ಕೆಲಸ ಮಾಡಿದ್ರು. CT ರವಿ ಅವರು ಕೂಡ ಇದನ್ನು ಅವ್ರ ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕೋಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು, ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದ್ರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನು ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ CT ರವರು ಅದು ಇಟ್ಕೊಂಡು ಅದ್ರ ಪ್ರಕಾರ ಅದನ್ನು ನಾನು ಅದನ್ನು ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷ ಸಭೆ ಬರಬೇಕು ಅಂತ ಕರೆದಾಗ ನಾವು ಹೋಗಿರೋರು. ಇನ್ನೇ ಮಂಜುನಾಥ ಸಮೇತ ಆ ಸ್ಥಳದೊಳಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಮಥುರಾದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಹೋಗಲ್ಲ ಅಂತ ಹೇಳಲ್ಲ. ನಾವು ಹೋಗೋರೆ. ಶಾಸಕಾಂಗ ಪಕ್ಷ ಸಭೆ ಅಲ್ಲಿ ನಡೆಯುತ್ತೆ, ಯಾವ ಜಾಗದಲ್ಲಿ ನೋಡಿದ್ರು ನಾವು ಹೋಗೇ ಹೋಗ್ತೇವೆ. ಅದರೊಳಗೇನು ಪ್ರಶ್ನೆನೇ ಇಲ್ಲ. ಅದು ಗೊತ್ತಿಲ್ಲ ನನಗೆ. ಹಣೆ ಪ್ರಮಾಣ ಮಾಡುವಂಥ ಸ್ಥಿತಿ ಚೆನ್ನಿಗಂತೂ ಬಂದಿಲ್ಲ. ಇಂಥದ್ದು ಹಾಗೆ ಯೋಚನೆ ಮಾಡಬೇಕು. ಇದು ರಾಜಕಾರಣ. ಅನೇಕ ಸಂದರ್ಭದೊಳಗಡೆ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನಾವು ಅನೇಕ ಸಂಗತಿಗಳು ಮಾಡಿರ್ತೀವಿ. ಬೇರೆ ಪಾರ್ಟಿಯಿಂದ ಬಿಟ್ಟು ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಿರೋದು ಇದೆ, ನಮ್ಮ ಪಾರ್ಟಿಯಲ್ಲಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಿರೋದು ಇದೆ. ಸೊ ಹಾಗಾಗಿ ನಮ್ಮದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಒಳಗಡೆ ಇದನ್ನು ಸರಿಪಡಿಸ್ಕೊಳ್ಳೋಂಥದ್ದು ಬಹಳ ಅಗತ್ಯ ಇದೆ. ಅದಕ್ಕೋಸ್ಕರ ಸಮಿತಿ ರಚನೆ ಮಾಡಿದ್ದಾರೆ. ಸಮಿತಿ ರಿಪೋರ್ಟ್ ಬರಲಿ. ನಮ್ಮದು ಶಿಸ್ತು ಸಮಿತಿ ಇದೆ ನಮ್ಮದು. ಆ ಶಿಸ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.